ವ್ಯಕ್ತಿಗತವಾಗಿರ್ತಕ್ಕಂಥ ಜ್ಯೋತಿಷ್ಯ ಹೆಚ್ಚಾಗಿದೆ. ಸೋತಾಗ ಅವನು ಮುಖ ಮಾಡೋದೇ ಜ್ಯೋತಿಷ್ಯದ ಕಡೆ. ಗೆಲ್ಲೋ ಸಂದರ್ಭದಲ್ಲಿ ಗೆಲ್ತಾ ಇರಬೇಕಾದ್ರೆ ಯಾವುದೇ ಕಾರಣಕ್ಕೂ ಅವನು ಜ್ಯೋತಿಷ್ಯದ ಕಡೆ ಹೋಗಲ್ಲ. 2019ರಲ್ಲಿ ಕೊರೋನಾ ಪ್ರಿಡಿಕ್ಷನು ಮಾಡಿದ್ವಿ. ಅದು ಕೂಡ ಇದೇ ಥರ ಪ್ರಿಡಿಕ್ಷನ್ ಮಾಡಿ 6 ತಿಂಗಳಲ್ಲಿ ಅದು ಇವತ್ತು ಕೂಡ ಮನೆ ಮಾತಾಗಿರ್ತಕ್ಕಂಥ ಒಂದು ಹೆಸರು ಕೊರೋನಾ. ನಾವು ಮೇಲ್ನೋಟದಲ್ಲಿ ನೋಡಿದಾಗ ಏನೇನು ಹೈಲೈಟ್ಸ್ ಹೆಡ್ಲೈನ್ಸ್ ಆಗುತ್ತೆ ಅಂತ ಹೇಳ್ತೀವಿ. ವಾರ್ ಬಗ್ಗೆ ಪ್ರಿಡಿಕ್ಟ್ ಮಾಡಿದ್ದೆ, ಇಂಡಿಯಾ ಮತ್ತು ಪಾಕಿಸ್ತಾನ ವಾರ್. ಬಟ್ ಅಲ್ಲಿ 3 ಜಾಗ ಕೊಟ್ಟಿದ್ದೆ. ಒಂದು ಚೈನಾ ಬಾರ್ಡ್ರಲ್ಲಿ ಒಂದು ಆಗಬಹುದು, ಬಾಂಗ್ಲಾದೇಶ್ ಬಾರ್ಡ್ರಲ್ಲಿ ಆಗ್ಬೋದು, ಅಥವಾ ಕಾಶ್ಮೀರ್ ಬಾರ್ಡ್ರಲ್ಲಿ ಆಗ್ಬೋದು. ಬಟ್ ಜನಗಳು ಜ್ಯೋತಿಷ್ಯವನ್ನು ಸಾಮಾನ್ಯವಾಗಿ ವ್ಯಂಗ್ಯವಾಗಿ ಹೇಳ್ತಕ್ಕಂಥವ್ರು ಸ್ವಲ್ಪ ಅಲ್ಪಜ್ಞಾನಿಗಳು. ವ್ಯಂಗ್ಯ ಮಾಡೋರಲ್ಲ, ಅಲ್ಪಜ್ಞಾನಿಗಳು. ಇವತ್ತು ಜ್ಯೋತಿಷ್ಯಕ್ಕೆ ಏನಾದ್ರು ಗೌರ್ಮೆಂಟ್ ಸಪೋರ್ಟ್ ಇದೆಯಾ? ಅದನ್ನು ಅಧ್ಯಯನ ಮಾಡೋಕ್ಕೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತು ಕೊಟ್ಟು ಪ್ರತಿಯೊಂದು ನಗರದ ಹಾಕಿ ಮಾಡೋಕ್ಕೆ ಒಂದು ಚಾರ್ಟ್ ಹಾಕಿ, ಪ್ರತಿಯೊಂದು ನಗರದಲ್ಲಿ ಎಲ್ಲಿ ಅವಘಡಗಳು ನಡೆಯುತ್ತೆ, ಎಲ್ಲಿ ಹೋಗಿ ಕರೆಕ್ಟಾಗಿ ಪಿನ್ ಪಾಯಿಂಟ್ ಮಾಡಬೇಕು. ಇಟ್ ಈಸ್ ಎ ಮ್ಯಾಥಮ್ಯಾಟಿಕಲ್ ಕ್ಯಾಲ್ಕುಲೇಷನ್. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಚಲನವಲನಗಳನ್ನು ಮಾಡ್ತಕ್ಕಂಥ ಸೂಪರ್ ಕಂಪ್ಯೂಟರ್ಸ್ ಬರಬೇಕು ನಮಗೆ. ಆ ಥರ ಸೂಪರ್ ಕಂಪ್ಯೂಟರ್ಸು ಅದನ್ನು ಫೀಡ್ ಮಾಡ್ತಕ್ಕಂಥ ಅನೇಕ ಜ್ಯೋತಿಷರಿದ್ದಾರೆ. ಜ್ಯೋತಿಷ್ಯದಲ್ಲೂ ಒಂದು ದೊಡ್ಡ ಆವಿಷ್ಕಾರ ಬಂದಾಗ ಪ್ರತಿಯೊಬ್ಬ ಮನುಷ್ಯರು ಜ್ಯೋತಿಷ್ಯದಲ್ಲಿ ಬಾಯಿ ಮುಚ್ಕೊಂಡು ಕೂತ್ಕೊಳ್ತಕ್ಕಂಥ ವಿಚಾರ ಬಂದೇ ಬರುತ್ತೆ. ಯಾಕಂದರೆ ಯಾವಾಗ ಇವತ್ತು ಗ್ರಾಸಲ್ಲಿ ಹೇಳ್ತಾ ಇದ್ದೀವಿ ಈ ಥರ ಅವಘಡಗಳಾಗುತ್ತೆ ಅಂತ, ನೆಟ್ಟಲ್ಲಿ ಹೇಳಿದಾಗ ಆಶ್ಚರ್ಯ ಆಗುತ್ತೆ. 200 ಜನ ಇರ್ತಕ್ಕಂಥದ್ದು, ಅದರಲ್ಲಿ 140 ಜನ 41 ಜನ ತೀರೋದ್ರು ಅಂತ ಅದೇ ಒಂದು ಆದಂದಾಗ ಇವರು ಹಿಂದಿನ ಜನ್ಮದಲ್ಲಿ ಬೆಂಕಿ ಹಚ್ಚಿದ್ರು ಅಂತ ಹೇಳ್ತಾರೆ. ಇಂಥ ಜ್ಯೋತಿಷ್ಯ ಸತ್ಯ ಅಲ್ಲ. ಎಲ್ಲೋ ಒಂದು ಕಡೆ ಶಾಸ್ತ್ರ ನಿಜ ಆಗುತ್ತೆ, ಶಾಸ್ತ್ರಿ ಸುಳ್ಳಾಗ್ತಾನೆ. ಈ ಶಾಸ್ತ್ರಿ ಸುಳ್ಳಾಗಿರೋದ್ರಿಂದನೇ ಇವತ್ತು ಎಷ್ಟೋ ಜನ ಜ್ಯೋತಿಷ್ಯನ ಒಂದು ರೀತಿ ಮೂಢನಂಬಿಕೆ ಅಂತ ಕರೀತಾ ಇರ್ತಕ್ಕಂಥದ್ದು. ಅದನ್ನು ನಾನು ಖಂಡಿಸ್ತೀನಿ. ಸುಳ್ಳು ವಿಚಾರಗಳನ್ನು ಕೆಲವು ಅಲ್ಪಜ್ಞಾನಿಗಳು ಜ್ಯೋತಿಷ್ಯದ ಬಗ್ಗೆ ಶಾಸ್ತ್ರವನ್ನು ಹೇಳಿದಾಗ ಜ್ಯೋತಿಷ್ಯ ಕೆಳಗಿಳಿಯುತ್ತೆ ಹೊರತು ಜ್ಯೋತಿಷ್ಯ ಮೇಲಕ್ಕೆ ಹೋಗೋದು ಭಾಳ ಕಷ್ಟ. ದೊಡ್ಡ ದೊಡ್ಡ ಕಂಪ್ನೀಲಿ ದೊಡ್ಡ ಜನರಲ್ ಮ್ಯಾನೇಜರ್ ಆಗಿ ಅನೇಕ ವಿದೇಶಗಳಿಗೆ ಹೋಗಿ ಬಂದ್ಬಿಟ್ಟು ಇಲ್ಲಿ ಬಂದು ಮೂಢನಂಬಿಕೆ ಹೇಳ್ತಕ್ಕಂಥ ಪ್ರಮೇಯ ಅಥವಾ ವಿಚಾರ ನನಗೆ ಅವಶ್ಯಕತೆ ಇಲ್ಲ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಗುರುಜಿ, ಅಹ್ಮದಾಬಾದ್ ಅನ್ನುವಂಥ ಹೆಸರು ಕೇಳುವಾಗ ಇವಾಗ ಪ್ರತಿಯೊಬ್ಬರಿಗೂ ಕೂಡ ಏನೋ ಒಂದು ನೆಗೆಟಿವ್ ವೈಬ್ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಮೊದಲನೇದು RCB ಮ್ಯಾಚ್ ಆಗಿದ್ದಂಥದ್ದು, ಫೈನಲ್ ಮ್ಯಾಚ್ ಆಗಿದ್ದು ಅಹ್ಮದಾಬಾದ್ನ ಸ್ಟೇಡಿಯಂನಲ್ಲಿ ನಡೆಯುತ್ತೆ. ಅದಾದ ನಂತರ ಇಲ್ಲಿ ವಿಜಯೋತ್ಸವ ಇರುತ್ತೆ. ಇಲ್ಲಿ ಕಾಲ್ ತುಡಿತ ಆಗಿ 11 ಮಂದಿ ಸಾವಾಗುತ್ತೆ. ಅದಾದ ನಂತರ ನೀವು ಯುಗಾದಿ ಪ್ರೆಡಿಕ್ಷನ್ ಅಲ್ಲಿ ಹೇಳಿದ್ರಿ ಗುರೂಜಿ, ಈ ವರ್ಷ ನಮ್ಮ ದೇಶ ಒಂದು ಕ್ರೂಷಿಯಲ್ ಏರ್ ಡಿಸಾಸ್ಟರ್ ಅನ್ನ ಕಾಣುತ್ತೆ ಅಂತ. ಅದೇ ರೀತಿಯಾಗಿ ಅಹ್ಮದಾಬಾದ್ ವಿಮಾನ ದುರಂತ ಆಗುತ್ತೆ. 141 ಮಂದಿ ಪ್ರಾಣವನ್ನ ಕಳ್ಕೊಳ್ತಾರೆ. ಅದು ಕೂಡ ಅಹ್ಮದಾಬಾದ್ ಅಲ್ಲೇ ನಡೆಯುವಂಥದ್ದು. ಆ ಅಹ್ಮದಾಬಾದ್ ಫ್ಲೈಟ್ ನಂಬರ್ ಏನಿತ್ತು ಅದು AI-171. ಆ ಒಂದು ಘಟನೆ ಆದ ನಂತರ ಇದು ಬೇಡ, ಈ ಒಂದು ಸಂಖ್ಯೆ ಏನೋ ಒಂದು ನೆಗೆಟಿವ್ ಇದೆ ಅಂತ ಹೇಳಿ ಅದನ್ನ 159 ಅಂತ ಮಾಡ್ತಾರೆ. ಆದ್ರೆ ಆ ಸಂಖ್ಯೆಯಿಂದ ಕೂಡ ಫ್ಲೈಟ್ ಹೋಗಲ್ಲ, ಅದರಲ್ಲೂ ಏನೋ ಒಂದು ಸಮಸ್ಯೆ ಕಾಡುತ್ತೆ. ಸೊ ಇವೆಲ್ಲವನ್ನ ನೋಡಿದಾಗ ಏನೋ ಒಂದು ಅಹ್ಮದಾಬಾದ್ ವಿಚಾರದಲ್ಲಿ ನಮಗೊಂದು ನೆಗೆಟಿವ್ ಸಿಗ್ತಾ ಇದೆ ಅಲ್ಲ ಗುರುಜಿ, ಯಾಕೆ ಅಂತ? ಮೊದಲಿಗೆ ಹೇಳಬೇಕು ಅಂದರೆ, ಆಲ್ರೆಡಿ ನಾವು ಯುಗಾದಿ ಭವಿಷ್ಯದಲ್ಲಿ ಈ ವರ್ಷ ಈ ಫ್ಲೈಟ್ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಕ್ಲಿಯರ್ ಕಟ್ಟಾಗಿ ಒಂದು ಮೇಜರ್ ಏರ್ ಡಿಸಾಸ್ಟರ್ ಅಂತ ನಾನು ಆ ಒಂದು ಯುಗಾದಿ ಟೈಮಲ್ಲೇ ಹೇಳಿದ್ದೀನಿ. ಮೇಜರ್, ಅದು ಇತಿಹಾಸದಲ್ಲಿ ಬರೆದಿಡ್ತಕ್ಕಂಥದ್ದು, ಇವತ್ತು ಕಾಡ್ತಾ ಇದೆ ಅದು. ಸಾಕಷ್ಟು ಜನ ಇದನ್ನು ಸುಳ್ಳು, ಎಲ್ಲಿ ಫ್ಲೈಟ್ ಆಕ್ಸಿಡೆಂಟ್ ಅಂತ ಹೇಳಿಲ್ಲ, ಯಾಕೆ ಅವ್ರಿಗೆ ಏರ್ ಇಂಡಿಯಾದವ್ರಿಗೆ ಹೇಳಿಲ್ಲ ನೀವು ಹೋಗಿ. ನೋಡಿ, ನಾವೆಲ್ಲ ಹುಲುಮಾನವರು. ಈ ಪ್ರಕೃತಿಯ ರಹಸ್ಯವನ್ನು ಸ್ವಲ್ಪ ಮಟ್ಟಿಗೆ ನಾವು ಭೇದಿಸಿದ್ದೀವಿ. ಆ ರಹಸ್ಯ ಭೇದಿಸೋ ಒಂದು ಸಂದರ್ಭದಲ್ಲಿ ವಿಜ್ಞಾನವಾಗಿ, ಆರ್ಥಿಕವಾಗಿ,
ಭೌತಿಕವಾಗಿ ಅನೇಕ ವಿಚಾರದಲ್ಲಿ ನಾವು ಅದನ್ನು ಸಂಶೋಧನೆ ಅಂತ ನೀವೇನು ಕರಿತೀವಿ ಮಾಡಿದ್ದೀವಿ. ಆ ಒಂದು ಮಟ್ಟಕ್ಕೆ ನಮಗೆ ದುರ್ಘಟನೆಗಳು, ಅವಘಡಗಳು ಗೋಚರ ಆಗ್ತಕ್ಕಂಥದ್ದು ಜ್ಯೋತಿಷ್ಯದಲ್ಲಿ ಕಂಡುಬರುತ್ತೆ. ನಾವಿನ್ನೂ ಕೂಡ ಅಧ್ಯಯನ ಹೆಚ್ಚಾಗಿ ಎಲ್ಲರೂ ಸೇರಿ ಮಾಡಿದಾಗ ಇನ್ನೂ ಇಂಥ ಜಾಗದಲ್ಲೇ ಅಂತ ಹೇಳಿ ಒಂದು ಶಾಸ್ತ್ರದಲ್ಲಿ ಕೂರ್ಮಚಕ್ರ ಅಂತ ಒಂದಿದೆ, ರಾಶಿ ಸಂಘಟಿಕ ಚಕ್ರ ಅಂತ ಒಂದಿದೆ, ನಕ್ಷತ್ರ ಸಂಘಟಿಕ ಚಕ್ರ ಅಂತ ಒಂದಿದೆ. ಅದನ್ನು ಹಾಕಿದಾಗ ಭೂಪ್ರದೇಶದಲ್ಲಿ ಇಂಥ ಸ್ಥಳದಲ್ಲೇ ಅವಘಡಗಳು ನಡೆಯುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಷನ್ನ ಮಾಡ್ತಕ್ಕಂಥ ವಿಚಾರ ಖಂಡಿತ ಇದೆ. ಪ್ರತಿಯೊಬ್ಬ ಮನುಷ್ಯನ ವಿಚಾರದಲ್ಲಿ ಸಮಯದ ಅಭಾವ, ಆ ಒಂದು ಸಬ್ಜೆಕ್ಟ್ನ ಒಂದು ಕುತೂಹಲ ಮತ್ತು ಸಮಾಜದ ಕೊಡುಗೆ ಮತ್ತು ಆ ಸಬ್ಜೆಕ್ಟ್ಗೆ ಸಪೋರ್ಟ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಇವತ್ತೇನಾಗಿದೆ, ಜ್ಯೋತಿಷ್ಯ ವ್ಯಕ್ತಿಗತವಾಗಿರ್ತಕ್ಕಂಥ ಜ್ಯೋತಿಷ್ಯ ಹೆಚ್ಚಾಗಿದೆ. ನನಗೆ ಮದುವೆ ಯಾವಾಗುತ್ತೆ, ನನಗೆ ಯಾವಾಗ ಕೆಲಸ ಸಿಗುತ್ತೆ, ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಥವಾ ಲಾಸ್ ಆಗೋಯ್ತು, ಇಂಥ ವೈಯಕ್ತಿಕ ವಿಚಾರಕ್ಕೆ ಜ್ಯೋತಿಷ್ಯ ಹೋಗಿದೆ. ಅಲ್ಲಿ ಭಾಳಷ್ಟು ನಂಬಿಕೆ ಹೆಚ್ಚಾಗಿದೆ. ನೀವು ಯಾರನ್ನೇ ಕೇಳಿ, ಸೋತಾಗ ಅವನು ಮುಖ ಮಾಡೋದೇ ಜ್ಯೋತಿಷ್ಯದ ಕಡೆ. ಗೆಲ್ಲೋ ಸಂದರ್ಭದಲ್ಲಿ ಗೆಲ್ತಾ ಇರಬೇಕಾದ್ರೆ ಯಾವುದೇ ಕಾರಣಕ್ಕೂ ಅವನು ಜ್ಯೋತಿಷ್ಯದ ಕಡೆ ಹೋಗಲ್ಲ. ಯಾರಾದರೂ ಜ್ಯೋತಿಷ್ಯದ ಬಗ್ಗೆ ಮಾತಾಡಿದ್ರೆ ಸ್ವಲ್ಪ ಒಂಥರ ವ್ಯಂಗ್ಯವಾಗಿ ಅವೆಲ್ಲ ಸುಳ್ಳು, ಕಷ್ಟಪಟ್ಟರಾಗುತ್ತೆ ಅಂತೆಲ್ಲ ಹೇಳಿ ಮಾತಾಡ್ತಕ್ಕಂಥದ್ದು ನೋಡ್ತೀವಿ. ನಾವು ಕಮೆಂಟಲ್ಲೂ ನೋಡ್ತೀವಿ. ಅದು ಕಮೆಂಟಲ್ಲಿ ಸಾಮಾನ್ಯ. ಯಾವಾಗ ಒಬ್ಬ ಮನುಷ್ಯ ಒಂದು ರೀತಿಯ ಆರ್ಥಿಕವಾಗಿ ಮಾನಸಿಕವಾಗಿ ಕುಗ್ತಾನೋ, ಆವಾಗ ಏನೋ ಒಂದು ಶಕ್ತಿ ನನಗೆ ನನ್ನನ್ನು ಹಿಡಿದಿಟ್ಕೊಂಡಿದೆ, ನಾನು ಮುಂದೆ ಹೋಗೋಕೆ ಆಗ್ತಾಯಿಲ್ಲ ಅಂತ ನೋಡಿದಾಗ ನಾವು ಹುಟ್ಟಿರ್ತಕ್ಕಂಥ ಭೂಮಿ ಮೇಲೆ ಇರ್ತಕ್ಕಂಥ ಈ ಗ್ರಹಶಕ್ತಿಗಳು, ನಮ್ಮ ಸುತ್ತಕ್ಕಂಥ ಮತ್ತು ಸೂರ್ಯನ ಸುತ್ತಕ್ಕಂಥ ಗ್ರಹಗಳ ಗ್ರಹಚಾರವನ್ನು ನೋಡೋದೇ ನಮ್ಮ ಋಷಿಮುನಿಗಳು ಹೇಳ್ಕೊಟ್ಟಿರ್ತಕ್ಕಂಥ ಒಂದು ಶಾಸ್ತ್ರ. ಸೊ ಹಾಗೆ ನಾವು ಒಂದು ನಿಟ್ಟಿನಲ್ಲಿ, ಯಾಕಂದರೆ ನಾನು ಬರೀ ಇದ್ರದ್ದು ಭಾಗನ ಮಾತಾಡ್ತಾ ಇಲ್ಲ, 2019ರಲ್ಲಿ ಕೊರೋನಾ ಪ್ರಿಡಿಕ್ಷನು ಮಾಡಿದ್ವಿ. ಅದು ಕೂಡ ಇದೇ ಥರ ಪ್ರಿಡಿಕ್ಷನ್ ಮಾಡಿ 6 ತಿಂಗಳಲ್ಲಿ ಅದು ಇವತ್ತು ಕೂಡ ಮನೆ ಮಾತಾಗಿರ್ತಕ್ಕಂಥ ಒಂದು ಹೆಸರು ಕೊರೋನಾ. ಬಂದಾದಮೇಲೆ ನಾವು ಪ್ರಿಡಿಕ್ಟ್ ಮಾಡಿದರೆ ಹೌದಪ್ಪ ಇವ್ರು ಬಂದಾದಮೇಲೆ ನಾನು ಹೇಳಿದೆ ಅಂತ ಹೇಳ್ತಾರೆ. ಅದಕ್ಕೆ ದಾಖಲೆ ಇಲ್ಲ. ಎಷ್ಟೋ ಜ್ಯೋತಿಷರು ಕೊರೋನಾ ಬಂದಿದ್ದು ನಾನು ಪ್ರಿಡಿಕ್ಟ್ ಮಾಡಿದೆ ಅಂತ ಹೇಳ್ತಾರೆ, ಅಲ್ಲಿ ದಾಖಲೆ ಇಲ್ಲ. ನಂದು ದಾಖಲೆ ಇದೆ. ನಮ್ಮ ನಕ್ಷತ್ರ ನಾಡಿ ಯೂಟ್ಯೂಬ್ಗೆ ಹೋದರೆ, ಅಲ್ಲಿ ಪ್ಲೇ ಲಿಸ್ಟಲ್ಲಿ ಹೋದರೆ ಹೇಳಿರ್ತಕ್ಕಂಥ ದಿವಸ 19ನೇ ತಾರೀಕು ಏಪ್ರಿಲ್ 2019ರಲ್ಲಿ ಭಯಾನಕವಾಗಿರ್ತಕ್ಕಂಥ ಒಂದು ಕಾಯಿಲೆ ಬರುತ್ತೆ. ಎಲ್ಲರೂ ಕೂಡ ಹೈಜೀನ್ ಆಗ್ತಾರೆ ಅಂತೆಲ್ಲ ಪ್ರತಿಯೊಂದು ವಿವರವಾಗಿ ಹೇಳಿದ್ದೀವಿ. ಅದು ಎಲ್ಲಿ ಪ್ರಾರಂಭವಾಯಿತು ಅನ್ನೋದು ಆಮೇಲೆಲ್ಲ ಅದರದ್ದೆಲ್ಲ ವಿಚಾರ ಚೈನಾದಲ್ಲಾಯಿತೋ, ಇಂಗ್ಲೆಂಡಲ್ಲಾಯಿತೋ, ಅಮೆರಿಕದಲ್ಲಾಯಿತೋ, ಅದೆಲ್ಲ ತರ್ಕಕ್ಕೆ ಬಂದಿರತಕ್ಕಂಥದ್ದು. ಹಾಗೆ ವಿಮಾನ ದುರ್ಘಟನೆ ಒಂದು ಗ್ರಾಸ್ ಲೆವೆಲಲ್ಲಿ ತೋರಿಸುತ್ತೆ ನಮಗೆ, ನೆಟ್ ಲೆವೆಲಲ್ಲಿ ತೋರಿಸೋದು ಕಷ್ಟ ಜ್ಯೋತಿಷ್ಯ. ನೆಟ್ ಲೆವೆಲಲ್ಲಿ ನೋಡಬೇಕು ಅಂತಂದರೆ ಪ್ರತಿಯೊಂದು ದೇಶದ, ಒಂದು ರಾಜ್ಯದ, ಒಂದು ನಗರದ ಜಾತಕ ವಿಶ್ಲೇಷಣೆ ಮಾಡಿ ಯಾವ್ಯಾವ ಜಾಗದಲ್ಲಿ ಒಂದು ನೆಗೆಟಿವಿಟಿ ಜಾಸ್ತಿ ಬರ್ಬೋದು ಅಂತ ಹೇಳಿ ಕೂಲಂಕುಷವಾಗಿ ಅದಕ್ಕೆ ಸಮಯ ಕೊಟ್ಟು ಎಲ್ಲ ಪ್ರದೇಶದಲ್ಲೂ ಮಾಡಬೇಕು ಅಂತಂದರೆ ಎಷ್ಟು ನಗರಗಳಿದ್ದಾವೆ ನಮಗೆ, ಎಷ್ಟು ಜಿಲ್ಲೆಗಳಿದ್ದಾವೆ, ಎಷ್ಟು ರಾಜ್ಯಗಳಿದ್ದಾವೆ, ಎಷ್ಟು ದೇಶಗಳಿದ್ದಾವೆ. ಈ ರೀತಿ ನಾವು ಮೇಲ್ನೋಟದಲ್ಲಿ ನೋಡಿದಾಗ ಏನೇನು ಹೈಲೈಟ್ಸ್, ಹೆಡ್ಲೈನ್ಸ್ ಆಗುತ್ತೆ ಅಂತ ಹೇಳ್ತೀವಿ. ವಾರ್ ಬಗ್ಗೆ ಪ್ರೆಡಿಕ್ಟ್ ಮಾಡಿದ್ದೆ, ಇಂಡಿಯಾ ಮತ್ತು ಪಾಕಿಸ್ತಾನ್ ವಾರ್. ಬಟ್ ಅಲ್ಲಿ 3 ಜಾಗ ಕೊಟ್ಟಿದ್ದೆ. ಒಂದು ಚೈನಾ ಬಾರ್ಡ್ರಲ್ಲಿ ಒಂದು ಆಗಬಹುದು, ಬಾಂಗ್ಲಾದೇಶ್ ಬಾರ್ಡ್ರಲ್ಲಿ ಆಗ್ಬೋದು, ಅಥವಾ ಕಾಶ್ಮೀರ್ ಬಾರ್ಡ್ರಲ್ಲಿ ಆಗ್ಬೋದು. ಬಟ್ ನಮಗೆ ಮುಂದೊಂದು ದಿವಸ ಇಲ್ಲಿ ಕನ್ಯಾಕುಮಾರಿ ಬಾರ್ಡ್ರಲ್ಲಾದರೂ ಕೂಡ ಅದನ್ನು ನಾವು ಹೇಳ್ಬೋದು. ಬಟ್ ಆದರೆ ಆ 3 ಏರಿಯಾ ಸ್ವಲ್ಪ ಗ್ರಾಸ್ ಅಂತ ಕರಿತೀವಿ. ಮತ್ತು ನೆಟ್ ಗೊತ್ತಾಯಿತು ಕಾಶ್ಮೀರ್ ಎಂಡಿಂಗಲ್ಲಿ ಆಗಿರ್ತಕ್ಕಂಥದ್ದು. ಸೊ ಜನಗಳು ಜ್ಯೋತಿಷ್ಯವನ್ನು ಸಾಮಾನ್ಯವಾಗಿ ವ್ಯಂಗ್ಯವಾಗಿ ಹೇಳ್ತಕ್ಕಂಥವ್ರು ಸ್ವಲ್ಪ ಅಲ್ಪಜ್ಞಾನಿಗಳು. ವ್ಯಂಗ್ಯ ಮಾಡೋರಲ್ಲ, ಅಲ್ಪಜ್ಞಾನಿಗಳು. ನಿಜವಾದ ಜ್ಞಾನಿ ತಿಳ್ಕೋಬೇಕು. ಇವತ್ತು
ಮೆಡಿಕಲ್ ಇಂಡಸ್ಟ್ರಿ ಸೂಪರ್ ಅಂತ ಹೇಳ್ತಾರೆ. ಇವತ್ತು ಕೂಡ ಕ್ಯಾನ್ಸರಿಂದ ಸಾಯ್ತಕ್ಕಂಥ ಮನುಷ್ಯರು ಹೈಯೆಸ್ಟು ಮೆಡಿಕೇಷನ್ನೇ ಇನ್ನೂ ಬಂದಿಲ್ಲ, ಮುಂದೆ ಬರ್ಬೋದೇನೋ ಕಂಡುಹಿಡಿತಾ ಇದ್ದಾರೆ. ಹಾಗೆ ಅದು ಮೆಡಿಕಲ್ಗಾದರೆ ಗೌರ್ಮೆಂಟವರು ಅದಕ್ಕೆಲ್ಲ ಹಣ ಹಾಕಿ ಅದನ್ನು ಬೆಳೆಸ್ತಾ ಇದ್ದಾರೆ. ಇವತ್ತು ಜ್ಯೋತಿಷ್ಯಕ್ಕೆ ಏನಾದ್ರು ಗೌರ್ಮೆಂಟ್ ಸಪೋರ್ಟ್ ಇದೆಯಾ? ಅದನ್ನು ಅಧ್ಯಯನ ಮಾಡೋಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತು ಕೊಟ್ಟು ಪ್ರತಿಯೊಂದು ನಗರದ ಹಾಕಿ ಮಾಡೋಕ್ಕೆ ಒಂದು ಚಾರ್ಟ್ ಹಾಕಿ ಪ್ರತಿಯೊಂದು ನಗರದಲ್ಲಿ ಎಲ್ಲಿ ಅವಘಡಗಳು ನಡೆಯುತ್ತೆ, ಎಲ್ಲಿ ಹೋಗಿ ಕರೆಕ್ಟಾಗಿ ಪಿನ್ ಪಾಯಿಂಟ್ ಮಾಡಬೇಕು. ಇಟ್ ಈಸ್ ಎ ಮ್ಯಾಥಮ್ಯಾಟಿಕಲ್ ಕ್ಯಾಲ್ಕುಲೇಷನ್. ಇವತ್ತು ಯಾವ ಕ್ಷೇತ್ರದಲ್ಲಿ ಮಳೆ ಬರುತ್ತೆ ಅನ್ನೋದು ಯಾವುದರಿಂದ ಗೊತ್ತಾಗುತ್ತೆ? ಸ್ಯಾಟಲೈಟಿಂದ. ಎಲ್ಲಿ ಮೋಡಗಳಾಗುತ್ತೆ, ಎಲ್ಲಿ ಡಿಪ್ರೆಷನ್ ಆಯಿತು, ನಮಗೆ ಹವಾಮಾನ ಇಲಾಖೆಯಿಂದ 3 ದಿವಸ ಮುಂಚೆನೇ ಬಂದ್ಬಿಡುತ್ತೆ. ಮುಂದಿನ ವಾರ ನಗರದಲ್ಲಿ ಮೋಡ ಕವಿದ ವಾತಾವರಣ, ಯಾಕಂದರೆ ಬೇ ಆಫ್ ಬೆಂಗಾಲ್ ಡಿಪ್ರೆಷನ್ ಆಗಿದೆ ಅಥವಾ ಅರೇಬಿಯನ್ ಸಮುದ್ರ ಸ್ವಲ್ಪ ಡಿಪ್ರೆಷನ್ ಏನೋ ಒಂದು ಬಂದ್ಬಿಡುತ್ತಲ್ವ. ಅಂದರೆ ಅಲ್ಲಿ ಸ್ಯಾಟಲೈಟ್ ಅನ್ನೋದು ಲಾಂಚ್ ಆಗಿದೆ ಮೇಲ್ಗಡೆ. ಅಲ್ಲಿರ್ತಕ್ಕಂಥ ಕರೆಂಟ್ಸ್ನ ನೋಡೋಕ್ಕೆ ಅದನ್ನು ಇನ್ಫಾರ್ಮೇಷನ್ ತೊಗೊಂಡು ನಮಗೆ ರವಾನೆ ಮಾಡ್ತಾ ಇದೆ. ಹಾಗಿದ್ರೆ ಸ್ಯಾಟಲೈಟ್ ಅನ್ನೋದು ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದೆಯಲ್ಲ, ಅದೊಂದು ಸಾಧನ. ಸ್ಯಾಟಲೈಟ್ ಎಷ್ಟು ಕೋಟಿ ಬೆಲೆ ಬಾಳುತ್ತೆ ಜಸ್ಟ್ ಒಂದು ಮಳೆ ಬರುತ್ತೆ ಅಂತ ಪ್ರೆಡಿಕ್ಟ್ ಮಾಡೋಕ್ಕೆ. ಅದೇ ಥರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಚಲನವಲನಗಳನ್ನು ಮಾಡ್ತಕ್ಕಂಥ ಸೂಪರ್ ಕಂಪ್ಯೂಟರ್ಸ್ ಬರಬೇಕು ನಮಗೆ. ಆ ಥರ ಸೂಪರ್ ಕಂಪ್ಯೂಟರ್ಸು ಅದನ್ನು ಫೀಡ್ ಮಾಡ್ತಕ್ಕಂಥ ಅನೇಕ ಜ್ಯೋತಿಷರಿದ್ದಾರೆ. ಮುಂದೊಂದು ದಿವಸ ನನಗೆ ಗೊತ್ತಿರೋ ಹಾಗೆ ಜ್ಯೋತಿಷದಲ್ಲಿ ಒಂದು ದೊಡ್ಡ ಆವಿಷ್ಕಾರ ಬಂದಾಗ ಪ್ರತಿಯೊಬ್ಬ ಮನುಷ್ಯರು ಜ್ಯೋತಿಷದಲ್ಲಿ ಬಾಯಿ ಮುಚ್ಕೊಂಡು ಕೂತ್ಕೊಳ್ತಕ್ಕಂಥ ವಿಚಾರ ಬಂದೇ ಬರುತ್ತೆ. ಯಾಕಂದರೆ ಯಾವಾಗ ಇವತ್ತು ಗ್ರಾಸಲ್ಲಿ ಹೇಳ್ತಾ ಇದ್ದೀವಿ ಈ ಥರ ಅವಘಡಗಳಾಗುತ್ತೆ ಅಂತ, ನೆಟ್ಟಲ್ಲಿ ಹೇಳಿದಾಗ ಆಶ್ಚರ್ಯ ಆಗುತ್ತೆ. ಈಗ ಗ್ರಾಸ್ ಬೇರೆ, ನೆಟ್ ಬೇರೆ. ಗ್ರಾಸ್ ಅಂತಂದರೆ ಬೆಂಕಿ ಅವಘಡಗಳು ಜಾಸ್ತಿ ಅಂತಂದಾಗ ಎಲ್ಲ ಕಡೆ ಅಲ್ಲಲ್ಲಿ ಬೆಂಕಿ. ನೆಟ್ ಅಂದರೆ ಇಂಥದ್ದೇ ಜಾಗ. ಆ ನೆಟ್ಗೆ ಹೋಗೋಕ್ಕೆ ನಮಗೆ ಸ್ವಲ್ಪ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್, ಎಲ್ಲ ಜಾಗದ ಡೇಟಾ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ತೊಗೊಂಡು ಪ್ರತಿಯೊಂದು ಏರಿಯಾದಲ್ಲೂ ಆ ಟೈಮಲ್ಲಿ ಬರ್ತಕ್ಕಂಥ ಒಂದು ಮ್ಯಾಟ್ರಿಕ್ಸ್, ಗ್ರಹಗಳ ಮ್ಯಾಟ್ರಿಕ್ಸ್. ಇವತ್ತು ಯಾರಾದರೂ ಒಬ್ಬರು ಲಂಡನಲ್ಲಿ ಈ ಸಮಯದಲ್ಲಿ ಹುಟ್ಟಿದ್ರೆ ಅವರ ಲಗ್ನ ಬೇರೆ ಆಗುತ್ತೆ, ಅಮೇರಿಕದಲ್ಲಿ ಹುಟ್ಟಿದ್ರೆ ಬೇರೆ ಆಗುತ್ತೆ, ಜಪಾನಲ್ಲಿ ಹುಟ್ಟಿದ್ರೆ ಬೇರೆ ಲಗ್ನ ಆಗುತ್ತೆ, ಇಂಡಿಯಾದಲ್ಲೇ ಹುಟ್ಟಿದ್ರೆ ಬೇರೆ ಲಗ್ನ ಆಗುತ್ತೆ, ಚೆನ್ನೈಯಲ್ಲಿ ಹುಟ್ಟಿದ್ರೆ ಸ್ವಲ್ಪ ಡಿಫ್ರೆನ್ಸು, ಬೆಂಗಳೂರಲ್ಲಿ ಹುಟ್ಟಿದ್ರೆ ಸ್ವಲ್ಪ ಡಿಫ್ರೆನ್ಸು, ಮಂಗಳೂರಲ್ಲಿ ಹುಟ್ಟಿದ್ರೆ ಸ್ವಲ್ಪ ಡಿಫ್ರೆನ್ಸ್. ಇಲ್ಲೇ ಸಣ್ಣ ಸಣ್ಣ ವ್ಯತ್ಯಾಸ. ಸೇಮ್ ಡೇ ಇವತ್ತೇ, ಟೈಮ್ಗಳು ಬೇರೆ, ಟೈಮ್ ಝೋನ್ ಬೇರೆ. ಭೂಮಿ ದುಂಡಾಗಿರ್ತಕ್ಕಂಥದ್ದಾದಾಗ ಎಲ್ಲ ಗ್ರಹಗಳ ರೇಸು ಎಲ್ಲ ಕಡೆಯಿಂದನೂ ಬೀಳ್ತಾ ಇರುತ್ತೆ. ಯಾವ ಜಾಗದಲ್ಲಿ ಎಲ್ಲ ಕಡೆ ರೇಸು ನೆಗೆಟಿವ್ ಆಗಿ ಫೋರ್ಸ್ ಆಗುತ್ತೆ, ಅಲ್ಲಿ ಆ ಫ್ಲೈಟ್ ಎಂಟರ್ ಆಗುತ್ತೆ, ಆವಾಗ ಅಲ್ಲಿ ಅವಘಡಗಳು ಬರುತ್ತೆ. ಅದನ್ನು ಪೂರ್ವ ನಿಯೋಜಿತವಾಗಿ ಆ ಮ್ಯಾಟ್ರಿಕ್ಸ್ನ ಎಲ್ಲ ಕಡೆ ಎಲ್ಲಿ ಅದು ಎಕ್ಸಾಕ್ಟಾಗಿ ಕೊಲೈಡ್ ಆಗುತ್ತೋ, ಇನ್ವಿಸಿಬಲ್ ರೇಸ್, ಅದನ್ನು ಕಂಡುಹಿಡಿಬೇಕು ಅಂತಂದರೆ ನಮಗೆ ಒಂದು ಸ್ವಲ್ಪ ಜ್ಞಾನದ ಕೊರತೆ ಇಲ್ಲ, ಸಾಧನೆಗಳ ಕೊರತೆ ಇದೆ. ಸ್ಯಾಟಲೈಟ್ ಹೇಳ್ತು ನಮಗೆ. ಅದೇ ಥರ ನಮಗೊಂದು ಸೂಪರ್ ಕಂಪ್ಯೂಟರ್ಸ್ಗೆ ನಾವು ಫೀಡ್ ಮಾಡಿ ಎಂತೆಂಥ ಏರಿಯಾದಲ್ಲಿ ಯಾವ್ಯಾವ ಗ್ರಹ ಸ್ವಲ್ಪ ಕ್ರಿಸ್ ಕ್ರಾಸ್ ಆಗುತ್ತೆ, ಕೆಲವು 1, 4, 10 ಕಾಂಬಿನೇಷನಲ್ಲಿ ಬರುತ್ತೆ, ಆ ಏರಿಯಾದಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಜಾಸ್ತಿ ಇದೆ ಅಂತ ನೋಡಿದಾಗ ಇನ್ನೂ ಅಡ್ವಾನ್ಸಲ್ಲಿ ನಾವು ಇಂಥದ್ದೇ ಏರಿಯಾ ಅಂತ ನಾವು ಮಾರ್ಕ್ ಮಾಡ್ಬೋದು. ಇದು ಮೊದಲನೇದು. ಇದರಲ್ಲಿ ಭಾಳ ದೊಡ್ಡ ಮೂಢನಂಬಿಕೆ ನಡೆದಿರ್ತಕ್ಕಂಥದ್ದು, ಇನ್ನೂ ಜನ ಇರ್ತಕ್ಕಂಥದ್ದು. ಅದರಲ್ಲಿ 140 ಜನ 41 ಜನ ತೀರೋದ್ರು ಒಂದು ಆದಂದಾಗ ಇವರು ಹಿಂದಿನ ಜನ್ಮದಲ್ಲಿ ಬೆಂಕಿ ಹಚ್ಚಿದ್ರು ಅಂತ ಹೇಳ್ತಾ ಇದ್ದಾರೆ. ಇಂಥ ಜ್ಯೋತಿಷ್ಯ ಸತ್ಯ ಅಲ್ಲ. ಯಾಕಂದರೆ ಮನುಷ್ಯ ಈಗ ನಡೀತಾ ಇರ್ತಕ್ಕಂಥ ಘಟನೆಗಳನ್ನು ಹೇಳೋದೇ ಕಷ್ಟ, ಅಥವಾ ಹೇಳಿರ್ತಕ್ಕಂಥ ವ್ಯಕ್ತಿಗಳು ಇಷ್ಟು ದಿವಸ ಎಲ್ಲಿದ್ದರು, ಘಟನೆ ಮುಗಿದ ನಂತರ ಹೇಳಿರ್ತಕ್ಕಂಥವ್ರು ಎಷ್ಟು ಮಟ್ಟಿಗೆ ಸರಿ. ಹಾಗಿದ್ರೆ ಅವರಿಗೆ ಆ 200 ಜನದ್ದು ಡೇಟಾ ಎಲ್ಲಿಂದ ಸಿಕ್ತು? ಅವರ ಆತ್ಮ ಈ ರೀತಿ ಹಿಂದಿನ ಜನ್ಮದಲ್ಲಿ ಮಾಡ್ತು ಅನ್ನೋದಕ್ಕೆ ಒಂದು ಡೇಟಾ ಬೇಕಲ್ವ? ಆ 141 ಆತ್ಮ ಇವ್ರ ಹತ್ರ ಬಂದು ಹೇಳೋಯ್ತಾ? ಎಲ್ಲೋ ಒಂದು ಕಡೆ ಶಾಸ್ತ್ರ ನಿಜ ಆಗುತ್ತೆ, ಶಾಸ್ತ್ರಿ ಸುಳ್ಳಾಗ್ತಾನೆ. ಈ ಶಾಸ್ತ್ರಿ ಸುಳ್ಳಾಗಿರೋದ್ರಿಂದನೇ ಇವತ್ತು ಎಷ್ಟೋ ಜನ ಜ್ಯೋತಿಷ್ಯನ
ಒಂದು ರೀತಿ ಮೂಢನಂಬಿಕೆ ಅಂತ ಕರೀತಾ ಇರ್ತಕ್ಕಂಥದ್ದು. ಅದನ್ನು ನಾನು ಖಂಡಿಸ್ತೀನಿ. ಹಿಂದಿನ ಜನ್ಮದಲ್ಲಿ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ. ಪ್ರತಿಯೊಬ್ಬ ಮನುಷ್ಯ ಕಾಡಿಗೆ ಏನು ಮನೆಗೆ ಬೆಂಕಿ ಹಾಕಿರ್ತಾನೆ, ಕಾಡಿಗೆ ಎಲ್ಲರೂ ಬೆಂಕಿ ಹಾಕಿದ್ರು. ಇತ್ತೀಚೆಗೆ ನಾನು ಕಾಡಿಗೆ ಹೋಗಿ ಬೆಂಕಿ ಹಾಕಿರ್ತಕ್ಕಂಥದ್ದು ಕರ್ಮ ಆದರೆ, ಕಾಡಲ್ಲಿ 2 ಮರಗಳು ಬಿದ್ದು ಬೆಂಕಿ ಹತ್ಕೊಂಡು ನಾಡೇ ಸುಟ್ಟೋಗ್ತಕ್ಕಂಥದ್ದೆಲ್ಲ ಮೊನ್ನೆ ಕ್ಯಾಲಿಫೋರ್ನಿಯಾ ಫೈರ್ಸಲ್ಲಿ ನೋಡಿದ್ವಿ. ರೀಸೆಂಟಾಗಿ ಕೆಲವು ಬೆಂಕಿ ಅವಘಡಗಳನ್ನೆಲ್ಲ ನೋಡಿದ್ವಿ, ಎಂಥ ಫಾರೆಸ್ಟ್ ಫೈರ್ಸ್ ನೋಡಿದ್ವಿ. ಅದನ್ನು ಯಾವ ರೀತಿ ನಾವು ಹೇಳೋದು? ಇದು ಎಲ್ಲೋ ಒಂದು ಸ್ವಲ್ಪ ಸಂದರ್ಭಕ್ಕೆ ಅವರ ವಿಚಾರವನ್ನು ಮುಂದಿಡಕ್ಕೆ ತಗೊಳ್ತಕ್ಕಂಥ ಒಂದು ಪ್ರಯತ್ನ ಇಲ್ಲಿ ಯಾರೋ ಒಬ್ಬರು ಹೇಳಿರ್ತಕ್ಕಂಥ ವ್ಯಕ್ತಿದಿರುತ್ತೆ ಹೊರತು ದಿಕ್ಕು ತಪ್ಪಿಸ್ತಕ್ಕಂಥ ಒಂದು ವಿಚಾರ ಬಿಟ್ಟರೆ. ಆದರೆ ಒಂದು ವಿಚಾರ ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರು ಆ ನೆಗೆಟಿವ್ ಝೋನ್ಗೆ ಯಾರು ಎಂಟರ್ ಆದರೂ ಕೂಡ ಅಲ್ಲಿ ಅವಘಡಗಳು ಗ್ಯಾರಂಟಿ. ಇದಕ್ಕೊಂದು ಆ್ಯಡ್ ಮಾಡಲಾ? ಫ್ಲೈಟಲ್ಲಿರೋರೇ ಸತ್ರ, ಬಿಲ್ಡಿಂಗಲ್ಲಿರೋರು ಸಾಯ್ಲಿಲ್ವಾ? ಸೊ ಆ ಬಿಲ್ಡಿಂಗಿಗೂ ಆ ಮ್ಯಾಟ್ರಿಕ್ಸು ಬಂದಿರಲಿಲ್ವಾ? ಮೇಲಿರ್ತಕ್ಕಂಥ ಮೆಶ್ಶು ಅಲ್ಲೂ ಹೋಯಿತು, ಬಿಲ್ಡಿಂಗಿಗೂ ಎಫೆಕ್ಟ್ ಆಯಿತು. ಈಗ ನಾವು ಬರೀ ವಿಮಾನ ಮಾತಾಡ್ತಾ ಇದ್ದೀವಿ. ಬಿಲ್ಡಿಂಗ್ ಅಲ್ಲಿ ಜನ ಇದ್ದರು. ಇದೇನೋ ನಿರ್ಜನ ಪ್ರದೇಶದಲ್ಲಿ ಹೋಗ್ಬಿದ್ದೀರಾ, ಓಕೆ, ಅಲ್ಲಿ ಯಾರೋ ಮೆಡಿಕಲ್ ಸ್ಟೂಡೆಂಟ್ ಅವ್ರು ಇದ್ರು ಅಂತ, ಅವ್ರಿಗೆ ಯಾವ ಗ್ರಹಚಾರ? ಹಾಗಿದ್ರೆ ಇವ್ರು ಹೇಳಿರ್ತಕ್ಕಂಥ 141 ಜನ ಮಾತ್ರ ಸುಟ್ರ ಬೆಂಕಿನ? ಅಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಅಲ್ಲೂ ಸ್ವಲ್ಪ ಕೆಲವರು ತೀರೋದ್ರು ಪಾಪ, ಅಲ್ಲೂ ಸ್ವಲ್ಪ ಸಮಸ್ಯೆ ಆಯಿತು. ಅವ್ರದ್ದು ಲೆಕ್ಕ ಬಂದಿಲ್ಲ, ತಗೊಂಡಿಲ್ಲ ನಾವು ಯಾರು. ಅವರು ಆ ಬೆಂಕಿಲಿ ಇದ್ರ, ಬೆಂಕಿ ಹಚ್ಚೋ ಕಾರ್ಯಕ್ರಮದಲ್ಲಿ. ಇಂಥ ಒಂದು ಸುಳ್ಳು ವಿಚಾರಗಳನ್ನು ಕೆಲವು ಅಲ್ಪಜ್ಞಾನಿಗಳು ಜ್ಯೋತಿಷ್ಯದ ಬಗ್ಗೆ ಶಾಸ್ತ್ರವನ್ನು ಹೇಳಿದಾಗ ಜ್ಯೋತಿಷ್ಯ ಕೆಳಗಿಳಿಯುತ್ತೆ ಹೊರತು ಜ್ಯೋತಿಷ್ಯ ಮೇಲಕ್ಕೆ ಹೋಗೋದು ಭಾಳ ಕಷ್ಟ. ಜ್ಞಾನಿಗಳು ಬಂದು ಹೇಳಬೇಕು. ಯಾಕಂದರೆ ಕಲಿಯುಗದಲ್ಲಿ ಜ್ಯೋತಿಷ್ಯರನ್ನ ಮತ್ತು ಜ್ಯೋತಿಷ್ಯನ, ಒಳ್ಳೆಯ ಜ್ಯೋತಿಷ್ಯರನ್ನ ಮತ್ತು ಜ್ಯೋತಿಷ್ಯನ ಸ್ವಲ್ಪ ಮಟ್ಟಿಗೆ ಒಂದು ರೀತಿ ಅವಹೇಳನ ಮಾಡ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಮತ್ತು ಒಂದು ವಿಚಾರ, ನಾನು ಜ್ಯೋತಿಷ್ಯಕ್ಕೆ ಅಧ್ಯಯನ ಮಾಡಿರ್ತಕ್ಕಂಥದ್ದು 30 ವರ್ಷ ಆಗಿರ್ಬೋದು. ಜ್ಯೋತಿಷ್ಯಕ್ಕೆ ಬಂದಿರೋದು ಕಳೆದ 10 ವರ್ಷದಿಂದ ಜ್ಯೋತಿಷ್ಯ ಹೇಳ್ಕೊಡೋಕ್ಕೆ. ಇದುವರೆಗೂ 65,000 ಜನ ವಿದ್ಯಾರ್ಥಿಗಳು ಕಲ್ತಿದ್ದಾರೆ. ಇದೇ ಆಗಸ್ಟಲ್ಲಿ 108ನೇ ಬ್ಯಾಚ್ ನಡೆಯುತ್ತೆ. ದೊಡ್ಡ ಕಂಪ್ನಿಲೆಲ್ಲ ವರ್ಕ್ ಮಾಡಿ ನಾನು ಮೂಢನಂಬಿಕೆ ಹೇಳಕ್ಕೆ ಬರ್ತಾ ಇರಲಿಲ್ಲ. ಅಂಥ ದೊಡ್ಡ ಕಂಪ್ನೀಲಿ ದೊಡ್ಡ ಜನರಲ್ ಮ್ಯಾನೇಜರ್ ಆಗಿ ಅನೇಕ ವಿದೇಶಗಳಿಗೆ ಹೋಗಿ ಬಂದ್ಬಿಟ್ಟು ಇಲ್ಲಿ ಬಂದು ಮೂಢನಂಬಿಕೆ ಹೇಳ್ತಕ್ಕಂಥ ಪ್ರಮೇಯ ಅಥವಾ ವಿಚಾರ ನನಗೆ ಅವಶ್ಯಕತೆ ಇಲ್ಲ. ಇದರಲ್ಲೊಂದು ವಿಜ್ಞಾನ ಇದೆ. ತಿಳ್ಕೊಳ್ಬೇಕು ಅಂತಂದರೆ ಬಂದು ತಿಳ್ಕೊಳ್ಳಿ. ಹಾಗೆ ಇಲ್ಲಿ ನಡೆದಿರ್ತಕ್ಕಂಥ ಅವಘಡಗಳಿಗೆಲ್ಲ ಮೇಲೆ ಇರತಕ್ಕಂಥ ಮ್ಯಾಟ್ರಿಕ್ಸು ಹೆಲ್ಪ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಗುರೂಜಿ. ಗುರೂಜಿ ಹೇಳಿದ ಹಾಗೆ ಜ್ಯೋತಿಷ್ಯ ಅನ್ನುವಂಥದ್ದು ಸುಳ್ಳಲ್ಲ, ಆದರೆ ಒಂದಷ್ಟು ಮಂದಿ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಒಂದಷ್ಟು ಸುಳ್ಳುಗಳನ್ನು ಹೇಳೋ ಮೂಲಕ ಇವತ್ತು ಜ್ಯೋತಿಷ್ಯ ಅನ್ನುವಂಥದ್ದು ನಂಬಲಾರದ ಸ್ಥಿತಿಗೆ ತಲುಪಿ ನಿಂತಿದೆ, ಕೆಲವರಿಂದಾಗಿ ಕೆಲವು ಮಂದಿಗೆ ಅಂತ ಹೇಳಬಹುದು. ಹಾಗಾಗಿ ಇಂತಹ ವಿಚಾರಗಳನ್ನು ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಗುರೂಜಿಯವರ ತರಗತಿಗಳು ಆರಂಭ ಆಗುತ್ತೆ. ಆಗಸ್ಟ್ 11ನೇ ತಾರೀಕಿನಿಂದ ತರಗತಿಗಳಿದೆ. ಈ ಶನಿವಾರ ಫ್ರೀ ಕ್ಲಾಸಸ್ ಕೂಡ ಇದೆ, ನೀವು ಜಾಯಿನ್ ಆಗಬಹುದು. ಎಲ್ಲ ವಿಚಾರಗಳನ್ನು, ನಿಮ್ಮ ಎಲ್ಲ ಅನುಮಾನಗಳನ್ನು ಕೂಡ ಪರಿಹರಿಸ್ಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮ. ನಮಸ್ಕಾರ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.